ಇವತ್ತು ದೇವರ ವಾಕ್ಯದ ಒಂದು ಪೀಠಿಕೆ ಏನಂತಂದ್ರೆ, ನಿಮ್ಮ ಕೊರತೆಗಳನ್ನು ನೀಗಿಸಲು 3 ಸಂಗತಿಗಳು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ದೇವರು ನಮ್ಮ ಕೊರತೆಗಳನ್ನು ನೀಗಿಸಬೇಕಾದ್ರೆ ನಾವು ಪಾಲಿಸಬೇಕಾದಂತ 3 ಸಂಗತಿಗಳು, ಅದರ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡೋಣ. ಲಕ್ಷ್ಯವಿಟ್ಟು ಈ ದೇವರ ವಾಕ್ಯವನ್ನ ಕೇಳ್ರಿ. ಆ ಕಡೆ ಈ ಕಡೆ ಗಮನ ಕೊಡದೆ ನಿಮ್ಮ ಎಲ್ಲಾ ಫೋಕಸ್ ದೇವರ ವಾಕ್ಯದ ಕಡೆಗೆ ಇರಲಿ. ಮೊದಲನೇದಾಗಿ ಒಂದು ವಾಕ್ಯವನ್ನ ನಾನು ಓದ್ತೇನೆ. ಕೀರ್ತನೆ 34ನೇ ಅಧ್ಯಾಯ ಅದರ 9ನೇ ವಚನ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ನೋಡ್ರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾದ್ರೆ ಭಕ್ತಿ ಮಾಡುವುದು ಅದು ನಮಗೆ ಲಾಭವಿದೆ ಹೊರತಾಗಿ ದೇವರಿಗೆ ಅಲ್ಲ. ನಮ್ಮ ಲಾಭಕ್ಕೋಸ್ಕರವಾಗಿ ಅಥವಾ ನಮ್ಮ ಆಶೀರ್ವಾದಕ್ಕೋಸ್ಕರವಾಗಿ ನಾವು ಭಕ್ತಿಯನ್ನ ಮಾಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಿಗೆ 2 ಶಬ್ದ ಪ್ರಾಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಭಕ್ತಿ, ಇನ್ನೊಂದು ಭಯ. ಈ ಎರಡರ ಬಗ್ಗೆ ನಾವು ಧ್ಯಾನ ಮಾಡೋಣ. ನೋಡ್ರಿ, ಅನೇಕ ದೇವರ ಮಕ್ಕಳು ಭಕ್ತಿ ಮಾಡಿ ತಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನ ಹೊಂದಿದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಕೊರತೆಗಳಿದಾವೆ? ಯಾಕೆ ಆ ಕೊರತೆಗಳು ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ? ದೇವರು ಯಾಕೆ ನಮ್ಮ ಕೊರತೆಗಳನ್ನು ಬಿಡಿಸ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಇಲ್ಲಿ ನಮ್ದು ಎಲ್ಲೋ ಒಂದು ಕಡೆ ದೇವರ ಮೇಲೆ ಭಕ್ತಿ ಏನಾಗಿದೆ ಅಂದ್ರೆ ಕಡಿಮೆ ಆಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತೇವೆ ಏನಂದ್ರೆ, ಈ ಲೋಕದಲ್ಲಿ ಬಹಳ ಜನರು ಭಕ್ತಿ ಮಾಡುವವರಿದ್ದಾರೆ. ನಮಗಿಂತಲೂ ಹೆಚ್ಚಾಗಿ ಅನ್ಯ ಮತದಲ್ಲಿ ಅನೇಕರು ಭಕ್ತಿ ಮಾಡುವುದನ್ನ ನಾವು ನೋಡ್ತೇವೆ. ಆದರೆ ಅವರಿಗೂ ನಮಗೂ ಇರುವಂತ ವ್ಯತ್ಯಾಸ ಏನಂತಂದ್ರೆ, ಅವರು ಭಕ್ತಿ ಮಾಡ್ತಾರೆ ಆದ್ರೆ ಭಯ ಇಲ್ಲ. ನಾವು ಭಕ್ತಿನೂ ಇರಬೇಕು, ಭಯನೂ ಇರಬೇಕು. ಈ ಭಯ ಭಕ್ತಿಯಿಂದ ನಾವು ಜೀವಿಸುವುದಾದ್ರೆ ದೇವರು ನಮ್ಮ ಪ್ರತಿಯೊಂದು ಕೊರತೆಗಳನ್ನ ಆತನು ನೀಗಿಸಲು ಶಕ್ತನಾಗಿದ್ದಾನೆ. ಹಾಗಾದ್ರೆ ಯೋಬನ ಜೀವಿತದಲ್ಲಿ ನಾವು ನೋಡುತ್ತೇವೆ, 1-2 ವಚನಗಳನ್ನ ನಾವು ಧ್ಯಾನ ಮಾಡೋಣ. ಯೋಬನ ಜೀವಿತದಲ್ಲಿ ನಾವು ನೋಡುತ್ತೇವೆ ಏನಂದ್ರೆ, 1ನೇ ಅಧ್ಯಾಯದಲ್ಲಿ ನಾನು ಓದ್ತೀನಿ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥಚಿತ್ತನು ಆಗಿದ್ದನು. ನೋಡ್ರಿ, ಇಲ್ಲಿ ಯೋಬನ ಬಗ್ಗೆ ಬರೆಯಲ್ಪಟ್ಟಿದೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಆತನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಯೋಬನು ಎಷ್ಟೇ ದೊಡ್ಡ ಐಶ್ವರ್ಯವಂತನಾಗಿದ್ರು, ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವವರ ಪ್ರತಿಯೊಂದು ಕೊರತೆಗಳನ್ನ ದೇವರು ನೀಗಿಸುವವನಾಗಿದ್ದಾನೆ. ಹಾಗಾದ್ರೆ ಕೆಲವು ಸಾರಿ ನಮಗೆ ಹಣಕಾಸಿನ ಕೊರತೆಗಳು ಬರ್ತವೆ, ಕೆಲವು ಸಾರಿ ನಾವು ತಿಂತಕ್ಕಂತ ಆಹಾರದ ಕೊರತೆ ಉಂಟಾಗುತ್ತದೆ, ಕೆಲವು ಸರಿ ನಾವು ವಾಸ ಮಾಡತಕ್ಕಂಥ ಸ್ಥಳದ ಕೊರತೆ ಉಂಟಾಗುತ್ತದೆ. ಹಾಗಾದ್ರೆ ಈ ಎಲ್ಲಾ ಕೊರತೆಗಳಲ್ಲಿ ಬೈಬಲ್ ಅಲ್ಲಿ ಉತ್ತರ ಇದೆ. ದೇವರು ಆ ಒಂದೊಂದು ಕೊರತೆಗಳಿಂದ ದೇವರು ಏನ್ ಮಾಡಿದ್ದಾರೆ, ಬಿಡುಗಡೆಯನ್ನು ಕೊಟ್ಟಿರುವುದನ್ನು ನಾವು ನೋಡ್ತೇವೆ. ನೋಡ್ರಿ, ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಆದರೆ ಅವನು ಎಲ್ಲಾ ಕಳೆದುಕೊಂಡು ಕೊರತೆಯಲ್ಲಿ ಇರುವಾಗ ದೇವರು ಅವನ ಭಯಭಕ್ತಿಯನ್ನ ಮೆಚ್ಚಿ ಮತ್ತೆ 2ರಷ್ಟು ಆಶೀರ್ವಾದವನ್ನ ಯೋಬನಿಗೆ ದೇವರು ಕೊಟ್ಟದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಲೋಕದ ಜನರ ಹಾಗೆ ನಾವು ಸಹ ಈ ಮುಂಜಾನೆ ಭಕ್ತಿ ಮಾಡುವುದು, ಸಂಜೆ ಮುಂದೆ ಬಾರ್ ಮುಂದೆ ತಿರುಗಾಡುವುದು ಹಾಗಲ್ಲ. ಮುಂಜಾನೆ ಭಕ್ತಿ ಮಾಡಿ ಸಾಯಂಕಾಲ ಪಾಪ ಮಾಡುವುದು, ಅಥವಾ ಮುಂಜಾನೆ ಮಾತ್ರ ದೇವರಿಗೆ ಭಯಭಕ್ತಿಯನ್ನ ತೋರಿಸಿ ದಿನವೆಲ್ಲ ನಮ್ಮ ಇಷ್ಟ ಬಂದ ಹಾಗೆ ಜೀವಿಸುವುದಾದ್ರೆ ಅದು ಭಕ್ತಿ ಅಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಾಗ ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸ್ತಾನೆ. ಸರಿ, ಯಾವುದಕ್ಕೆ ನಾವು ಭಯ ಪಡಬೇಕು ಎಂಬುದಾಗಿ ನೋಡುವಾಗ ಆದಿಕಾಂಡ ಅದರ 39ನೇ ವಚನ ಅಧ್ಯಾಯ, ಆದಿಕಾಂಡ 39ನೇ ಅಧ್ಯಾಯ ಅದರ 7 ಮತ್ತು 9ನೇ ವಚನ, 7ರಿಂದ 9ನೇ ವಚನ ನೀವು ನೋಡ್ರಿ. ನಾನು ಒಂದು ಮಾತ್ರ ಓದ್ತೀನಿ 9ನೇ ವಚನವನ್ನ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲವೇ? ನೀನು ಅವನ ಧರ್ಮ ಪತ್ನಿ ಆದದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು
ತನ್ನ ದನಿಯ ಹೆಂಡತಿಗೆ ಉತ್ತರ ಕೊಟ್ಟನು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಯಾರಂದ್ರೆ ಯೋಶೋಪನ ಬಗ್ಗೆ. ಯೋಶೋಪನು ಪಾಪ ಮಾಡುವುದಕ್ಕೆ ಎಲ್ಲ ಅವಕಾಶಗಳು ಕೂಡಿ ಬಂದಿದ್ದವು. ಆದರೂ ಯೋಶೋಪನು ದೇವರಿಗೆ ಭಯಪಟ್ಟು ಆ ಪಾಪದಿಂದ ಓಡಿ ಹೋಗ್ತಾ ಇದ್ದಾನೆ. ಅಂದ್ರೆ ದೇವರಿಗೆ ಭಯಪಟ್ಟಿದ್ದರಿಂದ ಆ ಪಾಪದಿಂದ ಅವನು ಏನ್ ಮಾಡ್ತಾ ಇದ್ದಾನೆ, ಓಡಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ನಮಗೂ ಕೆಲವು ಸರಿ ಪಾಪ ಮಾಡತಕ್ಕಂಥ ಅವಕಾಶಗಳು ಬರಬಹುದು. ಅಂತ ಅವಕಾಶಗಳನ್ನ ಸೈತಾನನು ನಮಗೆ ಮುಂದೆ ತಂದಿಡಬಹುದು. ಬಟ್ ಆದರೆ ನಾವು ಪಾಪ ಮಾಡದಂತೆ ಆ ಪಾಪವನ್ನ ಬಿಟ್ಟು ನಾವು ದೇವರಿಗೆ ಭಯಪಟ್ಟು ಆ ಪಾಪವನ್ನ ಬಿಟ್ಟು ನಾವು ಓಡುವುದಾದ್ರೆ, ಆ ಪಾಪವನ್ನ ಬಿಟ್ಟು ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವುದಾದ್ರೆ ಖಂಡಿತವಾಗಲು ದೇವರು ನಮ್ಮನ್ನ ಏನ್ ಮಾಡ್ತಾರಂದ್ರೆ ಆಶೀರ್ವದಿಸುವಂತವರಾಗಿದ್ದಾರೆ. ಆಮೆನ್. ನಮ್ಮ ಜೀವಿತದಲ್ಲಿಯೂ ಅಂತ ಸನ್ನಿವೇಶಗಳು ಬರುವಾಗ ಆ ಪಾಪದಿಂದ ನಾವು ಓಡಿ ಹೋಗಬೇಕು. ನಾವು ಮನುಷ್ಯರಿಗೆ ಭಯಪಡದಿದ್ದರೂ ನಾವು ದೇವರಿಗೆ ಭಯಪಟ್ಟು ಜೀವಿಸುವವರಾಗಿರ್ಬೇಕು. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವುದಾದ್ರೆ ಖಂಡಿತವಾಗಲು ದೇವರು ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ನೋಡ್ರಿ, ಕೆಲವೊಂದು ಸಮಯದಲ್ಲಿ 5,000 ಜನ ಯೇಸು ಕ್ರಿಸ್ತನ ವಾಕ್ಯಗಳನ್ನ ಕೇಳುವುದಕ್ಕಾಗಿ ಪರ್ವತ ಪ್ರಸಂಗ ದೇವರ ವಾಕ್ಯವನ್ನು ಅವರು ಕೇಳ್ತಾ ಇದ್ರು. ಅವರ 5,000 ಜನ ಸುಮಾರು 3 ದಿನಗಳ ಕಾಲ ಅಂತ. ಅಲ್ಲಿ ಅವರಿಗೆಲ್ಲರಿಗೂ ಒಂದು ಆಹಾರದ ಕೊರತೆ ಬಂದಿತ್ತು. ಹಾಗಾದ್ರೆ ದೇವರು ಆ ಆಹಾರದ ಕೊರತೆಯನ್ನ 5 ರೊಟ್ಟಿ 2 ಮೀನನ್ನ ದೇವರು ಆಶೀರ್ವಾದ ಮಾಡಿ ಆ ಆಹಾರದ ಕೊರತೆಯನ್ನ ನೀಗಿಸಿದ್ದನ್ನ ನಾವು ನೋಡ್ತೇವೆ. ಇನ್ನೊಂದು ಕಡೆ ಮದುವೆ ಮನೆಯಲ್ಲಿ ದ್ರಾಕ್ಷಾರಸದ ಕೊರತೆ ಬಂದಿತ್ತು. ಅಲ್ಲಿಯೂ ಸಹ ದೇವರು ಆ ನೀರನ್ನ ದ್ರಾಕ್ಷಾರಸವಾಗಿ ಮಾಡಿ ಅವರ ಕೊರತೆಯನ್ನು ಸಾಲಿ ನೀಗಿಸಿದ್ದನ್ನ ನಾವು ನೋಡುತ್ತೇವೆ. ಏನೇ ಕೊರತೆ ಬಂದರೂ ಅದನ್ನ ನೀಗಿಸಲು ದೇವರು ಶಕ್ತನಾಗಿದ್ದಾನೆ. ಹಾಗಾದ್ರೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಮಾತ್ರ ನಮ್ಮ ಎಲ್ಲ ಕೊರತೆಗಳನ್ನ ದೇವರು ನೀಗಿಸುವವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಸರಿ, ಎರಡನೇ ಒಂದು ಸಂಗತಿಯನ್ನ ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ದೇವರು ನಮ್ಮ ಕೊರತೆಗಳನ್ನ ನೀಗಿಸಬೇಕಾದ್ರೆ ಎರಡನೇ ಒಂದು ಸಂಗತಿ ಏನು ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡಿಕೊಳ್ಳೋಣ. ಕೀರ್ತನೆ 23ನೇ ಅಧ್ಯಾಯ, ಕೀರ್ತನೆ 23ನೇ ಅಧ್ಯಾಯ ಅದರ 1ನೇ ವಚನವನ್ನ ನಾನು ಈ ಸಮಯದಲ್ಲಿ ಓದುತ್ತೇನೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರ ಮಾಡುತ್ತಾನೆ. ನೋಡ್ರಿ, ಎರಡನೇದಾಗಿ ನಮ್ಮ ಕೊರತೆ ನೀಗಬೇಕಾದ್ರೆ ಎರಡನೇ ಒಂದು ಸಂಗತಿ ಏನಂದ್ರೆ ದೇವರು ನಮಗೆ ಕುರುಬನಾಗಿದ್ದಾನೆ, ನಾವು ಆತನ ಕೈಗಳಲ್ಲಿ ಕುರಿಗಳಾಗಿದ್ದೇವೆ. ಹಾಗಾದ್ರೆ ಕುರಿ ಮತ್ತು ಕುರುಬ ಇಲ್ಲಿ 2 ಶಬ್ದಗಳನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ದೇವರು ಕುರುಬನಾಗಿದ್ದಾನೆ, ನಾವು ಆತನ ಕೈಯಲ್ಲಿ ಕುರಿಗಳಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ಕುರಿಗಳಿಗೋಸ್ಕರವಾಗಿ ಕುರುಬ ಚಿಂತೆ ಮಾಡ್ತಾನೋ ಅಥವಾ ಕುರುಬನಿಗೋಸ್ಕರವಾಗಿ ಕುರಿಗಳು ಚಿಂತೆ ಮಾಡ್ತಾವೋ? ಅದಕ್ಕೆ ಕೆಲವು ವಚನದಲ್ಲಿ ಕರ್ತನ ಹೇಳಿದ್ದಾರೆ, ಏನಂದ್ರೆ ನಿಮ್ಮ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರವಾಗಿ ಚಿಂತಿಸ್ತೇನೆ ಎಂಬುದಾಗಿ. ನೋಡ್ರಿ, ಆತನ ಕೈಯಲ್ಲಿ ನಾವು ಕುರಿಗಳಾಗಿರುವಾಗ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕುರುಬನು ತನ್ನ ಕುರಿಗಳಿಗೆ ಯಾವಾಗಲೂ ಒಳ್ಳೆದನ್ನ ಬಯಸುವಂತವನಾಗಿದ್ದಾನೆ, ಒಳ್ಳೆಯ ಆಹಾರವನ್ನೇ ಕೊಡುವಂತವನಾಗಿದ್ದಾನೆ. ಒಳ್ಳೆ ಹಸಿರು ಹುಲ್ಲು ಗಾವಲುಗಳಲ್ಲಿ ಅವುಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅದಕ್ಕೆ ಬೇಕಾದಂತ ಆಹಾರವನ್ನು ಕೊಟ್ಟು ಅದನ್ನ ತಂಗಿಸುವವನಾಗಿದ್ದಾನೆ. ಯಾವುದೇ ಕುರುಬನು ತನ್ನ ಕುರಿಗಳು ರೋಗದಲ್ಲಿರಲಿ, ತನ್ನ ಕುರಿಗಳಿಗೆ ಒಳ್ಳೆ ಆಹಾರವನ್ನು ಕೊಡಬಾರದು ಎಂಬುದಾಗಿ ಬಯಸುವುದಿಲ್ಲ. ಯಾಕೆಂದ್ರೆ ಕುರಿಗಳಿಗೆ ಒಳ್ಳೆ ಆಹಾರವನ್ನು ಕೊಟ್ಟಾಗ, ಕುರಿಗಳನ್ನ ಸಂರಕ್ಷಿಸಿ ಅವರನ್ನ ಒಳ್ಳೆದಾಗಿ ನೋಡಿಕೊಂಡಾಗಲೇ ಮಾತ್ರ ಆ ಕುರಿಗಳು ಏನ್ ಮಾಡ್ತಾವಂದ್ರೆ ಉತ್ತಮವಾದ ಮರಿಗಳನ್ನು ಕೊಡ್ತವೆ. ಆತನು ತನ್ನ ಆದಾಯ ಉತ್ತಮವಾಗಿ ಬರಬೇಕಂದ್ರೆ ಆ ಕುರಿಗಳನ್ನ ಚೆನ್ನಾಗಿ ನೋಡಿಕೊಳ್ತಾನೆ. ಇವತ್ತು ಒಂದು ಕಡೆ ಅವುಗಳಿಗೆ ತಿನ್ನುವುದಕ್ಕೆ ಆಹಾರ ಮುಗಿದಿರ್ಬೋದು, ಆದ್ರೆ ಮತ್ತೆ ನಾಳೆ ಎಲ್ಲಿ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಕುರುಬನು ಚಿಂತಿಸುವವನಾಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 12ನೇ ವಚನ ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ಒಂದು ವಚನ, ಮತ್ತಾಯ
18:12. ಒಬ್ಬ ಮನುಷ್ಯನಿಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೆ ಇರುವ 99 ಕುರಿಗಳಿಗಿಂತ ಆ ಒಂದು ಕುರಿಗೋಸ್ಕರವಾಗಿ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರಿ, ಇಲ್ಲಿ ಸಂಖ್ಯೆಗಳಲ್ಲಿ ನಾವು ನೋಡುವಾಗ 99 ಹೆಚ್ಚು, 1 ಹೆಚ್ಚು. 99 ಹೆಚ್ಚು, ಆದ್ರೆ ಒಂದು ಸಂಖ್ಯೆ ಕಡಿಮೆ. ಆದರೆ ಇಲ್ಲಿ ನಾವು ನೋಡ್ತೇವೆ ವಾಕ್ಯದಲ್ಲಿ 99ರ ಬಗ್ಗೆ ಆತನಿಗೆ ಚಿಂತೆ ಇಲ್ಲ. ಆದ್ರೆ ಕಳೆದುಕೊಂಡ ಒಂದು ಕುರಿಯ ಬಗ್ಗೆ ಆತನು ಕಳವಳವನ್ನ ವ್ಯಕ್ತಪಡಿಸ್ತಾ ಇರುವುದನ್ನ ಇಲ್ಲಿ ನಾವು ನೋಡುತ್ತೇವೆ. ಹಾಗಾದ್ರೆ ಒಂದು ಕುರಿ ಕಳೆದು ಹೋದ್ರೂ ಅದನ್ನ ಬಿಡುವುದಿಲ್ಲ ಆತನು. ಅದನ್ನ ಎಲ್ಲಿ ಕಳೆದಿದೆಯೋ ಅದನ್ನ ಹುಡುಕಿಕೊಂಡು ಹೋಗಿ ಅದು ಸಿಕ್ಕುವರೆಗೂ ಅದನ್ನ ಹುಡುಕಿ ಅದು ಸಿಕ್ಕಾಗ ಸಂತೋಷ ಪಡ್ತಾನಂತೆ. ಹಾಗಾದ್ರ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಸಹ ಒಂದು ದಿನ ಕಳೆದು ಹೋದ ಕುರಿಗಳಾಗಿದ್ದೀವಿ. ನಮ್ಮನ್ನ ಯಾರು ಸಂತೈಸುವವರು ಇರಲಿಲ್ಲ. ನಮಗೆ ತಿನ್ನುವುದಕ್ಕೆ ಆಹಾರವನ್ನು ಕೊಡುವವರು ಯಾರು ಇರಲಿಲ್ಲ. ಕೆಲವು ಸರಿ ನಾವು ಅನಾಥರಾಗಿ ಬಿಟ್ಟಿದ್ದೇವೆ. ಆದರೆ ನಮ್ಮನ್ನ ದೇವರು ಬಿಡಲಿಲ್ಲ. ಆತನು ನಮ್ಮನ್ನ ಹುಡುಕಿ ಬಂದಿದ್ದಾನೆ. ನಾವು ಯೇಸುವನ್ನ ಹುಡುಕಿ ಹೋಗಲಿಲ್ಲ, ಯೇಸು ನಮ್ಮನ್ನ ಹುಡುಕಿ ಬಂದಿದ್ದಾನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಆತನು ನಮ್ಮ ಜೀವಿತದಲ್ಲಿ ಆತನ ಕುರುಬನಾಗಿದ್ದಾನೆ. ನಾವು ಆತನ ಕೈಗಳಲ್ಲಿ ಕುರಿಗಳಾಗಿದ್ದೇವೆ. ಹಾಗಾದ್ರೆ ಈ ಕುರುಬನ ಬಗ್ಗೆ ನಾವು ನೋಡುವಾಗ, ಈ ಲೋಕದ ಕುರುಬರು ನೋಡುವಾಗ ಕೆಲವು ಸರಿ ತೋಳಗಳು, ಕರಡಿಗಳು, ಸಿಂಹಗಳು ಬರುವಾಗ ಅವರು ಕುರಿಗಳನ್ನ ಬಿಟ್ಟು ಓಡಿ ಹೋಗ್ತಾರತ್ತೆ. ಆದರೆ ಪರಲೋಕದಿಂದ ಬಂದಂತ ಯೇಸು ಕ್ರಿಸ್ತನು ಅನ್ನುವಂತ ಕುರುಬನು ಈ ಕುರಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಏನ್ ಮಾಡಿದ್ದಾನೆ? ಸೈತಾನನ ಬಾಯಿ ಒಳಗಡೆಯಿಂದ ನಮ್ಮನ್ನು ಬಿಡಿಸಿದ್ದಾನೆ, ನಮ್ಮನ್ನ ರಕ್ಷಿಸಿದ್ದಾನೆ. ಅದಕ್ಕೆ ನಾವು ನೋಡ್ತೇವೆ, ಆತನು ಆ ಕುರಿಗಳಿಗಾಗಿ ತನ್ನ ಜೀವವನ್ನೇ ಕೊಟ್ಟ ಒಳ್ಳೆ ಕುರುಬ ಎಂಬುದಾಗಿ. ಹಾಗಾದ್ರೆ ಈ ಲೋಕದಲ್ಲಿ ಸಭೆಗಳನ್ನ ನಡೆಸುವಂತವರು ಕೆಲವೊಬ್ಬರು ನಾವೆಲ್ಲ ಕುರುಬರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಈ ಕುರುಬರು ಕೆಲವು ಸರಿ ದಾರಿ ತಪ್ಪಿಸ್ತಾರೆ. ಆದ್ರೆ ಪರಲೋಕದಿಂದ ಬಂದಂತ ಕುರುಬನು ನಮ್ಮನ್ನ ಯಾವುದೇ ಕಾರಣಕ್ಕೂ ದಾರಿ ತಪ್ಪಿಸುವುದಿಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಈ ಕುರುಬನ ಮೇಲೆ ನಾನು ನಂಬಿಕೆ ಇಡಬೇಕು, ಈ ಕುರುಬನನ್ನ ನಾನು ಹಿಂಬಾಲಿಸಬೇಕು. ಈ ಕುರುಬನ ಮೇಲೆ ನಾನು ನಂಬಿಕೆ ಇಟ್ಟು ಈ ಕುರುಬನನ್ನ ನಾನು ಹಿಂಬಾಲಿಸುವಾಗ ನನ್ನ ಎಲ್ಲ ಕೊರತೆಗಳನ್ನ ಆತನ ಏನ್ ಮಾಡ್ತಾನೆ? ನೀಗಿಸುವವನಾಗಿದ್ದಾನೆ. ಅದಕ್ಕೆ ಇಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ ಏನಂದ್ರೆ, ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡುವುದಿಲ್ಲ ಎಂಬುದಾಗಿ. ಹೌದು, ಆತನು ನಮ್ಮ ಕೊರತೆಗಳನ್ನ ನೀಗಿಸುವುದಕ್ಕಾಗಿ ಬಂದಂತ ಒಂದು ಒಳ್ಳೆ ಕುರುಬನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಸರಿ, ಮೂರನೇ ಒಂದು ಸಂಗತಿಯನ್ನ ನಾವು ನೋಡಿಕೊಳ್ಳೋಣ. ಏನಂತಂದ್ರೆ, ಮೂರನೇ ಒಂದು ಸಂಗತಿಯನ್ನ ನಾವು ನೋಡಿಕೊಳ್ಳೋಣ. ಫಿಲಿಪ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ದೇವರು ನಮ್ಮ ಕೊರತೆಗಳನ್ನ ನೀಗಿಸುವುದಕ್ಕೆ ಮೂರನೇ ಒಂದು ಸಂಗತಿ ಏನು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಫಿಲಿಪ್ಯದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ, ಅದರ ವಚನ ಓದ್ತೀನಿ, 18, 19. ನೋಡ್ರಿ, ಎಫ್ರೋದಿತನ ಕೈಯಿಂದ ನೀವು ಕೊಟ್ಟ ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯನ್ನು ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ನೀಗಿಸುವನು. ಇಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮ ಕೊರತೆಗಳನ್ನ ನೀಗಿಸುವುದಕ್ಕೆ ಮತ್ತೊಂದು ಸಂಗತಿ ಏನಂತಂದ್ರೆ, ನಾವು ಕೊಡ್ತಕ್ಕಂಥ ಕಾಣಿಕೆ. ದೇವರ ಸೇವೆಗಾಗಿ ಇವತ್ತು ಯಾರು ಮನಪೂರ್ವಕವಾಗಿ ತಮ್ಮ ಕಾಣಿಕೆಗಳನ್ನ ಸಮರ್ಪಿಸ್ತಾರೋ ಆ ಒಂದೊಂದು ರೂಪಾಯಿಗೂ ದೇವರು ಏನ್ ಮಾಡ್ತಾರಂದ್ರೆ ಆತನು ಬೆಲೆಯನ್ನ ಕೊಡುವಂತವನಾಗಿದ್ದಾನೆ. ಆ ಒಂದು ನಾವು ಕೊಡ್ತಕ್ಕಂಥ ಕಾಣಿಕೆ ಮೂಲಕವಾಗಿ ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸುವವನಾಗಿದ್ದಾನೆ. ನೋಡ್ರಿ, ಈ ಫಿಲಿಪಿ ಸಭೆ ಒಂದು ಸಣ್ಣ ಸಭೆಯಾಗಿತ್ತು. ಆದ್ರೂ ಸಹ ಪೌಲನು ಮಾಡ್ತಕ್ಕಂಥ ಸೇವೆಗಾಗಿ
ಪೌಲನು ಮಾಡ್ತಕ್ಕಂಥ ಪ್ರಯಾಣಗಳಿಗಾಗಿ ಈಗ ಪೌಲನ ಸೇವೆಯಲ್ಲಿ ಬೇಕಾದಂತ ಹಣದ ವ್ಯವಸ್ಥೆ ಅಂದ್ರೆ ಕಾಣಿಕೆಯನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಚಿಕ್ಕ ಸಭೆಯಲ್ಲಿ ಅದನ್ನ ಸಂಗ್ರಹಿಸಿ ಆ ಕಾಣಿಕೆಯನ್ನ ಎಪ್ರೋದಿತ್ ಅನ್ನುವಂತ ಒಬ್ಬ ಶಿಷ್ಯನ ಕೈಯಲ್ಲಿ ಅದನ್ನ ಆ ಪೌಲನಿಗೆ ಕಳಿಸ್ತಾ ಇದ್ದಾರೆ. ಆದ್ರೆ ಪೌಲನು ಅದನ್ನ ತೆಗೆದುಕೊಂಡು ತಿರುಗಿ ಅವರಿಗೆ ಹೇಳ್ತಾ ಇದ್ದಾನೆ ಏನಂದ್ರೆ, ನೀವು ಕೊಟ್ಟಿದ್ದು ನನಗೆ ಬಂದು ತಲುಪಲಾಗಿ, ನೀವು ಕೊಟ್ಟಿದ್ದರಿಂದ ನಾನು ಏನಾಗಿದ್ದೇನೆ, ತುಂಬಿ ತುಳುಕುವವನಾಗಿದ್ದೇನೆ. ಆದ್ರೆ ನೀವು ಕೊಟ್ಟಿರುವಂತದ್ದು ಅದಲ್ಲಿ ನಾವು ನೋಡ್ತೇವೆ ವಚನದಲ್ಲಿ ಏನಂದ್ರೆ, ಅದು ದೇವರಿಗೆ ಮೆಚ್ಚುಗೆಯಾಗಿದೆ, ಅದು ಸುಗಂಧ ವಾಸನೆ ಉಂಟು ಮಾಡುವಂತದ್ದಾಗಿದೆ, ಅದು ಇಷ್ಟ ಯಜ್ಞವಾಗಿದೆ, ಅದು ದೇವರಿಗೆ ಮೆಚ್ಚುಗೆಯಾದದ್ದರಿಂದ, ದೇವರಿಗೆ ಇಷ್ಟವಾದದ್ದರಿಂದ, ಅದು ದೇವರಿಗೆ ಸುಗಂಧ ವಾಸನೆಯನ್ನು ಉಂಟು ಮಾಡ್ತಾ ಇರುವುದರಿಂದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರವಾಗಲಿ. ನೋಡ್ರಿ, ಆವತ್ತಿನ ದಿನ ನಾವು ನೋಡ್ತೇವೆ ಏನಂದ್ರ, 1ನೇ ಅರಸುಗಳು 17ನೇ ಅಧ್ಯಾಯ, 1ನೇ ಅರಸುಗಳು 17ನೇ ಅಧ್ಯಾಯದಲ್ಲಿ ಒಂದು ಸಂಭವವನ್ನು ನೋಡುತ್ತೇವೆ. ಅಲ್ಲಿ ಯಾರ ಬಗ್ಗೆ ಅಂತಂದ್ರ, ಎಲಿಯನು ಮತ್ತು ಆ ಚಾರೆಪ್ತದಲ್ಲಿ ಇರತಕ್ಕಂತ ಒಬ್ಬ ವಿಧವೆ ಹೆಣ್ಮಗಳ ಬಗ್ಗೆ ನಾವು ನೋಡುತ್ತೇವೆ. ನೋಡ್ರಿ, ಒಂದಾನೊಂದು ದಿನ ಎಲಿಯನು ಈ ಚಾರೆಪ್ತ್ ಅನ್ನುವಂತ ಊರಿಗೆ, ಆ ವಿಧವೆ ಇರುವಂತ ಒಂದು ಮನೆಗೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ತಾನು ಹಸದಂತ ಒಂದು ಸಮಯದಲ್ಲಿ ಆ ವಿಧವೆ ಹೆಣ್ಮಗಳಿಗೆ ಒಂದು ತಂಬಿಗೆ ನೀರನ್ನ ಕೇಳ್ತಾನೆ. ಆಕೆ ನೀರನ್ನ ತರುವುದಕ್ಕೆ ಒಳಗೆ ಹೋದಾಗ ಮತ್ತೆ ಅವನು ಕೂಗಿ ಹೇಳ್ತಾನೆ ಏನಂದ್ರೆ, ಅಮ್ಮ ನನಗೋಸ್ಕರವಾಗಿ ಒಂದು ರೊಟ್ಟಿಯನ್ನ ತೆಗೆದುಕೊಂಡು ಬಾ ಎಂಬುದಾಗಿ. ನೋಡ್ರಿ, ಇಲ್ಲಿ ಆ ವಿಧವೆ ಆತನಿಗೆ ಉತ್ತರವನ್ನ ಕೊಡ್ತಾಳೆ ಏನಂದ್ರೆ, ಅಯ್ಯ, ನನ್ನ ಮನೆಯಲ್ಲಿ ಒಂದೇ ಒಂದು ಮುಟ್ಟಿಗೆ ಹಿಟ್ಟಿದೆ, ಸ್ವಲ್ಪ ಒಂದು ಚಮಚೆ ಆಗಷ್ಟೇ ಎಣ್ಣೆ ಇದೆ, ಅದನ್ನ ಒಂದು ರೊಟ್ಟಿ ಮಾಡಿಕೊಂಡು ನಾನು ತಿಂದು ನನ್ನ ಮಗನಿಗೆ ಅರ್ಧ ಕೊಟ್ಟು ಅವನು ತಿಂದು, ಇನ್ನು ಮುಂದೆ ನಮಗೆ ಬೇರೆ ತಿನ್ನುವುದಕ್ಕೆ ಆಹಾರವಿಲ್ಲ, ಈ ಒಂದು ರೊಟ್ಟಿಯನ್ನ ತಿಂದ ಮೇಲೆ ನಾವು ಸಾಯಬೇಕೆ ಹೊರತು ನಮಗೆ ಆಹಾರವಿಲ್ಲ ಎಂಬುದಾಗಿ ಉತ್ತರ ಕೊಡ್ತಾಳೆ. ಆದ್ರೆ ಅವನು ಹೇಳ್ತಾನೆ ಏನಂದ್ರೆ, ಇರ್ಲಿ, ಅದರ ಒಳಗಡೆನ ನನಗೊಂದು ಚಿಕ್ಕದಾಗಿ ಒಂದು ರೊಟ್ಟಿಯನ್ನ ಮಾಡಿಕೊಂಡು ಬಾ. ಸರಿ, ಆ ವಿಧವೆ ಹೆಣ್ಮಗಳು ಆತನ ಮಾತಿಗೆ ವಿಧೇಯಳಾಗಿ ಆತನಿಗೆ ಒಂದು ಚಿಕ್ಕ ರೊಟ್ಟಿಯನ್ನ ಮಾಡಿ ಒಂದು ತಂಬಿಗೆ ನೀರನ್ನ ತಂದು ಕೊಡ್ತಾಳೆ. ಕೊಡುವಾಗ ಎಲಿಯನು ಅದನ್ನ ತಿಂದು ಆಕೆಯನ್ನ ಆಶೀರ್ವಾದ ಮಾಡ್ತಾನೆ. ಏನ್ ಆಶೀರ್ವಾದ ಮಾಡ್ತಾನಂದ್ರೆ, ನೋಡಮ್ಮ, ಇಸ್ರಾಯೇಲರ ದೇವರು ಈ ದೇಶಕ್ಕೆ ಮಳೆಯನ್ನ ಕಳಿಸುವವರೆಗೂ, ಇಲ್ಲಿ ಮಳೆ ಬಿದ್ದು ಬೆಳೆ ಬರುವವರೆಗೂ ನಿನ್ನ ಮನೆಯಲ್ಲಿರುವಂತ ಹಿಟ್ಟು ತೀರುವುದಿಲ್ಲ, ನಿನ್ನ ಮಗೆಯಲ್ಲಿರುವಂತ ಎಣ್ಣೆ ಆಗುವುದಿಲ್ಲ ಎಂಬುದಾಗಿ. ನೋಡ್ರಿ, ಎಷ್ಟೋ ದಿನಗಳ ಕಾಲ ಅಲ್ಲಿ ಅವರು ಎಲಿಯನು ಮತ್ತು ಆಕೆ ಊಟ ಮಾಡ್ತಾರೆ. ಅವ್ರು ಎಷ್ಟು ಹಿಟ್ಟನ್ನು ತೆಗಿತಾರೋ ಅಷ್ಟು ಹಿಟ್ಟು ಅಲ್ಲಿ ಬರ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆ ಆಹಾರದ ಕೊರತೆಯನ್ನು ಅಲ್ಲಿ ದೇವರು ನೀಗಿಸಿದರು. ದೇವರಿಗೆ ಕೊಡುವುದರಿಂದ ದೇವರು ಆ ಕೊರತೆಗಳನ್ನ ನೀಗಿಸುವವನಾಗಿದ್ದಾನೆ. ಹಾಗಾದ್ರೆ ನಾವು ನೋಡ್ತೇವೆ ಏನಂತಂದ್ರೆ, 10 ರೊಟ್ಟಿ ನಮ್ಮ ಹತ್ರ ಇರುವಾಗ ಒಂದು ರೊಟ್ಟಿ ಒಬ್ಬರಿಗೆ ಕೊಡುವುದು ದೊಡ್ಡದಲ್ಲ. ಆದ್ರೆ ಒಂದೇ ಒಂದು ರೊಟ್ಟಿ ನಮ್ಮ ಹತ್ರ ಇರುವಾಗ ಅದನ್ನು ಕೊಡುವುದು ಅದು ಬಹಳ ದೊಡ್ಡದು. ಒಂದು ಸಾರಿ ಯೇಸು ಕ್ರಿಸ್ತನು ಕಾಣಿಕೆಯ ಡಬ್ಬಿಯ ಮುಂದೆ ಆತನು ಕುಳಿತುಕೊಂಡಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ ವಾಕ್ಯದಲ್ಲಿ. ಹಾಗಾದ್ರೆ ಎಲ್ಲಾ ಜನರು ಕಾಣಿಕೆಗಳನ್ನು ತಂದು ಹಾಕ್ತಾ ಇದ್ರು. ಬಟ್ ಆದ್ರೆ ಒಬ್ಬ ಬಡ ವಿಧವೆ ಹೆಣ್ಮಗಳು, ಆಕೆ ಹತ್ರ ಇರುವುದು 2 ರೂಪಾಯಿ. ಆ 2 ರೂಪಾಯಿಯನ್ನ ತಂದು ಆಕೆ ಏನ್ ಮಾಡ್ತಾಳಂದ್ರ ಕಾಣಿಕೆಯನ್ನು ಹಾಕ್ತಾಳೆ. ನೋಡ್ರಿ, ಆಕೆ ಚಿಲ್ಲರ್ ಮಾಡಿ 1 ರೂಪಾಯಿ ಹಾಕಿ 1 ರೂಪಾಯಿ ಇಟ್ಕೊಳ್ಬಹುದಾಗಿತ್ತು. ಆದರೆ ನಾಳೆಯ ಬಗ್ಗೆ ಆಕೆ ಚಿಂತೆ ಮಾಡಲಿಲ್ಲ. ಇದನ್ನು ಕೊಟ್ರೆ ನನ್ನ ಜೀವನಕ್ಕೆ ಏನು ಇಲ್ಲಲ್ಲ ಎಂಬುದಾಗಿ ಆಕೆ ಚಿಂತೆ ಮಾಡಲಿಲ್ಲ. ಧಾರಾಳವಾದ ಮನಸ್ಸಿನಿಂದ ಸಂತೋಷದಿಂದ ತನ್ನ ಹತ್ರ ಇರುವಂತ 2 ರೂಪಾಯಿನ ಅಲ್ಲಿ ಕಾಣಿಕೆ ಡಬ್ಬಿಲಿ ಹಾಕುವಾಗ ಕರ್ತನು ಆಕೆಯನ್ನು ನೋಡಿ ಹೇಳ್ತಾರೆ ಏನಂದ್ರೆ, ಎಲ್ಲರಿಗಿಂತಲೂ ಈಕೆ ಹೆಚ್ಚಾಕಿದ್ದಾಳೆ. ಎಲ್ಲರೂ ತಮಗೆ ಕೊಟ್ಟದರಲ್ಲಿ ತಾವು ತಿಂದು ಉಂಡು ಸಂತೋಷವಾಗಿ ಮಿಕ್ಕಿದ್ದನ್ನ ದೇವರಿಗೆ ಹಾಕಿದ್ರು. ಬಟ್ ಆದ್ರೆ ಈಕೆ ಹತ್ರ ಇರುವುದು 2 ರೂಪಾಯಿ, ಅದನ್ನೇ ದೇವರಿಗೆ ಸಮರ್ಪಿಸಿದಳು. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನನ್ನ ಹೆಸರಿನಲ್ಲಿ ಒಂದು ತಂಬಿಗೆ ನೀರು ಕೊಟ್ಟರು ಅವರಿಗೆ ಬರ್ತಕ್ಕಂಥ ಆಶೀರ್ವಾದ ತಪ್ಪುವುದೇ ಇಲ್ಲ ಎಂಬುದಾಗಿ ಕರ್ತನು ನುಡಿಯುವವನಾಗಿದ್ದಾನೆ.
ಹಾಗಾದ್ರೆ ನಾವು ದೇವರ ಸೇವೆಗಾಗಿ ನಾವು ಏನು ಕಾಣಿಕೆಗಳನ್ನು ಸಮರ್ಪಿಸ್ತೇವೋ ಆ ಕಾಣಿಕೆ ದೇವರಿಗೆ ಅದು ಇಷ್ಟ ಯಜ್ಞವಾಗಿ ಸುಗಂಧ ವಾಸನೆಯನ್ನು ಉಂಟು ಮಾಡಿ, ಅಂದ್ರೆ ಅದು ಏನತ್ತಂದ್ರೆ ಅದರ ಮೂಲಕವಾಗಿ ದೇವರು ನಮ್ಮ ಪ್ರತಿಯೊಂದು ಕೊರತೆಗಳನ್ನ ನೀಗಿಸುವಂತವನಾಗಿದ್ದಾನೆ. ನೋಡ್ರಿ, ಇವತ್ತು ಸೇವೆ ಮಾಡುವಂಥದ್ದು ಬಹಳ ಕಷ್ಟವಾಗಿದೆ. ಅನೇಕ ಸೇವಕರು ಅವರಿಗೆ ಹಣ ಸಾಲದೆ ಇರುವುದಕ್ಕಾಗಿ, ಅವರ ಕುಟುಂಬಗಳನ್ನು ನಡೆಸುವುದಕ್ಕೆ ಆಗದೆ ಇರುವುದಕ್ಕಾಗಿ ಅನೇಕರು ಈ ಸೇವೆಯನ್ನು ಬಿಟ್ಟು ಅನೇಕ ಕೆಲಸಗಳನ್ನು ಮಾಡುವುದಕ್ಕೆ ಹಿಂತಿರುಗಿ ಹೋಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯಾರೋ ಕಾಣಿಕೆ ಕೊಟ್ಟು ಕಳಿಸ್ತಾರೆ, ಯಾರ ಮೂಲಕವಾಗಿ ಸೇವೆ ನಡೆಯುತ್ತದೆ ಎಂಬುದಾಗಿ ಅಲ್ಲ. ಇವತ್ತು ಈ ಸೇವೆಗೆ ನಾನೇ ಜವಾಬ್ದಾರನಾಗಿರಬೇಕು. ಈ ಸೇವೆಗೆ ನನ್ನದು ಸಹ ಒಂದು ಸಣ್ಣ ಕೊಡುಗೆ ಆಗಿರಬೇಕು. ದೇವರು ನನಗೆ ಏನು ಕೊಟ್ಟಿದ್ದಾನೋ ಆ ಕೊಟ್ಟಿದ್ದರಲ್ಲೇ ಸಂತೋಷವಾಗಿ ನಾವು ದೇವರಿಗೆ ಕೊಡುವಂಥವರಾಗಿರಬೇಕು. ನಾವು ದೇವರಿಗೆ ಕೊಡುವಾಗ ಅದು ದೇವರಿಗೆ ಇಷ್ಟ ಯಜ್ಞವಾಗಿ, ಸುಗಂಧ ವಾಸನೆಯಾಗಿ, ದೇವರಿಗೆ ಮೆಚ್ಚುಗೆಯಾಗಿ ತಿರುಗಿ ದೇವರು ನಮ್ಮ ಜೀವಿತದಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಹಾಗಾದ್ರೆ ನೀವು ಸಹ ದೇವರಿಗೆ ಕೊಡ್ರಿ, ದೇವರನ್ನ ಮೆಚ್ಚಿಸ್ರಿ, ಸೇವೆಗೆ ಕೆಲವೊಂದು ಯೋಜನೆಗಳನ್ನು ಹಾಕಿಕೊಡ್ರಿ. ನಿಮ್ಮ ಮೂಲಕವಾಗಿ ದೇವರ ರಾಜ್ಯ ಕಟ್ಟಲ್ಪಡಲಿ, ದೇವರ ಸೇವೆಗೆ ಅದು ಸಹಾಯವಾಗಲಿ. ದೇವರು ನಿಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. 3 ಸಂಗತಿಗಳನ್ನು ನಾವು ನೋಡಿದ್ದೇವೆ. ಮೊದಲನೇದಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರ ಕೊರತೆಗಳನ್ನು ಆತನು ನೀಗಿಸ್ತಾನೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡುತ್ತೇವೆ, ಯೆಹೋವನು ನಮಗೆ ಕುರುಬನಾಗಿದ್ದಾನೆ. ಆ ಕುರುಬನನ್ನ ನಾವು ಹಿಂಬಾಲಿಸುವಾಗ, ಆ ಕುರುಬನ ಸ್ವರಕ್ಕೆ ನಾವು ಕಿವಿಗೊಟ್ಟು ವಿಧೇಯರಾಗುವಾಗ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ಮೂರನೇದಾಗಿ ನಾವು ನೋಡ್ತೇವೆ, ನಾವು ಕೊಡತಕ್ಕಂಥ ಕಾಣಿಕೆಗಳ ಮೂಲಕವಾಗಿ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ ಎಂಬುದಾಗಿ. 1 ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿಸುವ ಪರಲೋಕದ ಸ್ವರ್ಗೀಯ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ. ಕೊಟ್ಟಂತ ಈ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಕೇಳಿದಂತ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಒಂದು ವೇಳೆ ಹಣದ ಕೊರತೆ ಇರಬಹುದು, ಆಹಾರದ ಕೊರತೆಗಳು ಇರಬಹುದು, ಸ್ಥಳದ ಕೊರತೆಗಳು ಇರಬಹುದು. ಯೇಸು ಕ್ರಿಸ್ತನ ನಾಮದಲ್ಲಿ ಯಾವ ಕೊರತೆಗಳನ್ನು ಅನುಭವಿಸ್ತಾ ಇದ್ದಾರೋ ಆ ಎಲ್ಲ ಕೊರತೆಗಳು ಕೇಳಿದಂತ ವಾಕ್ಯಕ್ಕೆ ತಕ್ಕ ಹಾಗೆ ಬಿಡುಗಡೆ ಆಗಲಿ ಕರ್ತನೆ. ನಿಮಗೆ ಸ್ತೋತ್ರವಾಗಲಿ. ಹೌದು ಪ್ರೇರೆ, ನಾವು ಸಹ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸೋಣ. ದೇವರು ನಮ್ಮ ಕೊರತೆಗಳನ್ನೆಲ್ಲ ನೀಗಿಸುವಂತವನಾಗಿದ್ದಾನೆ. ಅಪ್ಪ, ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದ ಸ್ವರ್ಗೀಯ ತಂದೆ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಲಿಸಿದಂತ ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯವು ನಿಮಗೆ ಇಷ್ಟವಾದರೆ ಅದನ್ನ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೂ ನಿಮಗೆ ಪರಿಚಿತರಿಗೂ ಅದನ್ನ ಶೇರ್ ಮಾಡ್ರಿ. ನಮ್ಮ ಈ ಒಂದು ಸ್ಟೇ ವಿತ್ ಗಾಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.